ಹಾಯ್, ಎಲ್ಲರಿಗೂ ನಳಿನ ಸಂಜಯ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ನೋಡಿ, ನನಗಿವತ್ತು ಅಣಬೆ ಸಿಕ್ಕಿದೆ. ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಈ ಅಣಬೆನ ನೋಡಿ ಖುಷಿ ಪಡಿ ನೀವು. ನನಗಂತೂ ತುಂಬ ಖುಷಿ ಆಯಿತು, ಯಾಕೆಂದರೆ ಮಲ್ಲಿಗೆ ಮೊಗ್ಗಿದ್ದಂಗಿದೆ. ನಾನು ಇದನ್ನ ಇವಾಗಲೇ ತೆಗಿತೀನಿ. ಯಾಕೆ ಗೊತ್ತಾ, ಇದನ್ನ ಸಾಯಂಕಾಲವರೆಗೆ ಬಿಟ್ಟರೆ ಕೋಳಿ ಇದನ್ನ ಬಿಡಲ್ಲ, ನನಗೆ ಸಿಗಲ್ಲ ಇದು. ಹಾಗಾಗಿ ನಾನು ಮೊಗ್ಗಲ್ಲೇ ತೆಗಿತಿದ್ದೀನಿ. ಇದು ಬೆಳಿಗ್ಗೆ ಸಿಕ್ಕಿರೋದು, ಒಂದು ವೇಳೆ ಸಂಜೆ ತನಕ ಇಟ್ಟಿದ್ದಿದ್ರೆ ತುಂಬ ದೊಡ್ಡದಾಗೋದು. ಆದರೆ ಕೋಳಿಯಿಂದಾಗಿ ನಾನು ಬಿಡೋಕ್ಕಾಗಲ್ಲ, ಹಾಗಾಗಿ ತೆಗಿತಿದ್ದೀನಿ. ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ಇದನ್ನ ಕ್ಲೀನ್ ಮಾಡಬೇಕಲ್ಲ, ತುಂಬಾ ಟೈಮ್ ಬೇಕು. ಆಮೇಲೆ ಏನಂದರೆ ತುಂಬಾ ಕಟ್ ಮಾಡಿ ಎಸಿಬಾರ್ದು. ಸ್ವಲ್ಪ ಅದರ ಮಣ್ಣಿರುತ್ತಲ್ಲ, ಅಲ್ಲಿ ಸ್ವಲ್ಪ ಕಟ್ ಮಾಡಿ ಎಸಿದ್ರೆ ಸಾಕು. ನೋಡಿ, ಹೀಗೆ ಕ್ಲೀನ್ ಮಾಡಿದರೆ ಸಾಕು. ಯಾಕಂದರೆ ಅದನ್ನ ನಾವು ಮತ್ತೆ ತೊಳ್ಕೊತೀವಲ್ಲ, ಆವಾಗೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಕೆಲವರೆಲ್ಲ ಅರ್ಧಕ್ಕೆ ಮುರಿತಾರೆ, ಆವಾಗೆಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನಮಗೆ ಅಪರೂಪಕ್ಕೆ ಅಣಬೆ ಸಿಗುತ್ತೆ. ಬೆಳೀತಾರಲ್ಲ, ಆ ಅಣಬೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ. ಇದಕ್ಕೆ ನಾವು ತರಗಣಬೆ ಅಂತೀವಿ. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷನೂ ಬರುತ್ತೆ. ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ. ಇದನ್ನ ಕ್ಲೀನ್ ಮಾಡಿದ ಮೇಲೆ ನಾವು ಕ್ಲೀನಾಗಿ ತೊಳ್ಕೊಬೇಕು. ಅಂದರೆ 5-6 ಸಲಿನಾದ್ರೂ ತೊಳ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಇದರಲ್ಲಿ ಮಣ್ಣಿರುತ್ತಲ್ಲ, ಅದು ಸಾಂಬಾರಲ್ಲ ಹಂಗೆ ನಮಗೆ ಸಿಗುತ್ತೆ. ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಳಿ. ಇದು ತೊಳೆದಾಗ ಇನ್ನೂ ಬೆಳ್ಳಗಾಗ್ಬಿಡುತ್ತೆ. ಅಣಬೆನ ತೊಳಿಬೇಕಾದ್ರೆ ತುಂಬ ಜೋಪಾನಾಗಿ ತೊಳಿಬೇಕು, ಯಾಕೆಂದರೆ ಅದು ಸ್ಮೂತ್ ಆಗಿರೋ ಕಾರಣ ಪುಡಿ ಪುಡಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಅಂದರೆ ಇದು ಸಿಗೋದೇ ಅಪರೂಪ. ನನಗಂತೂ ಅಣಬೆ ಅಂದರೆ ತುಂಬಾ ಇಷ್ಟ. ಅದರ ಬಗ್ಗೆನೇ ಮಾತಾಡ್ತಿರ್ತೀನಿ. ಸೆಪ್ಟೆಂಬರ್ ನಂತರನೇ ಶುರು ಮಾಡ್ತೀನಿ ನಾನು, ಅಣಬೆದೇಳುತ್ತೇನೋ ಅಂತ. ಎಲ್ಲಿ ಗುಡುಗು ಬರುತ್ತೋ ಮರುದಿನ ಅಣಬೆ ಇರುತ್ತೆ ಅಂತ ಮಾತಾಡ್ತಿರ್ತೀನಿ. ಹಂಗೂ ಹಿಂಗೂ ನನಗೆ ಯಾವಾಗಲೂ ಒಂದು ತಿಂಗಳು ಪೂರ್ತಿ ಅಣಬೆ ಇರುತ್ತೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಕೆಲವರಂತೂ ಹೇಳ್ತಾರೆ ನಾವು ಅಣಬೆ ತಿನ್ನಲ್ಲ ಅಂತ. ಅಂದರೆ ಕೆಲವರಿಗೆ ಗೊತ್ತಿರಲ್ಲ ಅದರ ಬಗ್ಗೆ. ಎಷ್ಟೋ ಜನ ಪೇಪರಲ್ಲಿ, ಟಿ ವಿಲಿ ಆ ಥರ ನೋಡಿರ್ತಾರೆ ಅಣಬೆ ತಿಂದು ಸತ್ತೋದ್ರು ಅಂತ. ಯಾವುದ್ಯಾವುದೋ ಅಣಬೆ ತಿನ್ನೋಂಗಿಲ್ಲ, ನಾವು ನೋಡ್ಕೊಂಡು ತಿನ್ನಬೇಕಾಗುತ್ತೆ. ನಮಗೆ ಗೊತ್ತಿಲ್ಲ ಅಂದರೆ ಇನ್ನೊಬ್ಬರಲ್ಲಿ ಕೇಳಿ ತಿನ್ನಬೇಕಾಗುತ್ತೆ. ಈ ಅಣಬೆನ ನೋಡಿದ್ರಲ್ಲ, ಇದು ತುಂಬ ಬೆಳ್ಳಗಿರುತ್ತೆ, ಚಿಕ್ಕದಾಗಿರುತ್ತೆ. ನೋಡಿ, ನಾನಿಲ್ಲಿ ಸಾಂಬಾರಿಗೆ ಏನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ. ಧನ್ಯ ನೋಡಿ 2 ಸ್ಪೂನ್ ಇದೆ. ಬೆಳ್ಳುಳ್ಳಿ 1, ಅದು ನಾಟಿ ಬೆಳ್ಳುಳ್ಳಿ ತಗೊಳ್ಳಿ, ಚೆನ್ನಾಗಿರುತ್ತೆ, ಚಿಕ್ಕದಾಗಿರುತ್ತಲ್ಲ. 1 ಈರುಳ್ಳಿ ಮೀಡಿಯಮ್ ಗಾತ್ರದ್ದು. ಆಮೇಲೆ ನೋಡಿ, ಈ ಸ್ಪೂನಲ್ಲಿ 2 ಸ್ಪೂನು ಸಾಂಬಾರು ಪೌಡರು, ಅಂದರೆ ಅಚ್ಚಕಾರ ಅಲ್ಲ, ಸಾಂಬಾರು ಪೌಡರು. ಆಮೇಲೆ ನೋಡಿ, ಈ ಸ್ಪೂನಲ್ಲಿ 1 ಸ್ಪೂನು ಅರಿಶಿನ. ನಿಮ್ಮಲ್ಲಿ ಇರುತ್ತಾ ಗೊತ್ತಿಲ್ಲ, 1/4 ಸ್ಪೂನು ಅರಿಶಿನ ಸಾಕು. ಇದನ್ನ ನೀವು ಮರೆಯೋಂಗೇ ಇಲ್ಲ. ಬ್ಯಾಡಿಗೆ ಮೆಣಸು 7-8 ಹಾಕಲೇಬೇಕು, ಯಾಕಂದರೆ ಟೇಸ್ಟ್ ಕೊಡೋದೇ ಇದೆ. ಇದು ಒಗ್ಗರಣೆಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು 1 ಈರುಳ್ಳಿ, ಆಮೇಲೆ ಕರಿಬೇವು ಸ್ವಲ್ಪ, ಅರ್ಧ ಭಾಗ ಕಾಯಿ ತುರಿ ತಗೋತೀನಿ. ಇದು ರುಬ್ಬೋಕೆ ಸ್ವಲ್ಪ ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಅಷ್ಟೇ ಹುಣಸೆ ಹುಳಿ ಹಾಕ್ಕೊಳ್ಳಿ. ಇದು ಟೇಸ್ಟ್ ಆಗುತ್ತೆ ಹುಣಸೆ ಹುಳಿ. ಕೆಲವರು ಹಾಕಲ್ಲ, ಆದರೆ ನಾನು ಹಾಕ್ತೀನಿ ಟೇಸ್ಟಿಗೋಸ್ಕರ. ನೋಡಿ, ಇಂಥದ್ದೊಂದು ಚಾಕು ಇಟ್ಕೋಬೇಕು. ಇದನ್ನ ನಾವು ಸಾಂಬಾರು ಮಾಡಬೇಕಾದ್ರೇ ಇದನ್ನ ಬೆಂಕಿಗೆ ಇಟ್ಟುಬಿಡಿ. ಲಾಸ್ಟಿಗೆ ಹೇಳ್ತೀನಿ ಏನು ಮಾಡಬೇಕು ಅಂತ. ನೋಡಿ, ಇದು ನಾವು ಯೂಸ್ ಮಾಡುವ ಕಡಲೆ ಎಣ್ಣೆ. ಒಂದು ಪಾತ್ರೆಗೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕಿ, ಆಮೇಲೆ ಸಾಸಿವೆ ಆದಮೇಲೆ 1 ಹಸಿರು ಮೆಣಸು ಆವಾಗ ತೋರಿಸಿಲ್ಲ, ಆದರೆ ಹಾಕಿದ್ರೂ ಆಗುತ್ತೆ, ಹಾಕದಿದ್ರೂ ಆಗುತ್ತೆ ಅದು. ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಆವಾಗ ತೋರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ರುಬ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾವು ಸ್ವಲ್ಪನೇ ಅಣಬೆನ ಹಾಕಿ ಈ ಥರ ಕೈ ಆಡಿಸ್ಬೇಕು, ಅಂದರೆ ಮಿಕ್ಸ್ ಮಾಡಬೇಕು. ಒಮ್ಮೆಗೆ ಹಾಕೋಬೇಡಿ, ಯಾಕೆಂದರೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ, ಪುಡಿ ಆಗುತ್ತೆ ಅದು. ಅದಕ್ಕೆ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ತಾ ಬನ್ನಿ. ಅದು ಸ್ವಲ್ಪ ಹೊತ್ತಲ್ಲೇ ಅದು ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ. ಈ ಥರ ಅಂದರೆ ಜಾಸ್ತಿ ಇದನ್ನ ಫ್ರೈ ಮಾಡಬೇಕು ಅಂತಿಲ್ಲ, ನಾನಂತೂ ಮಾಡಲ್ಲ. ಕೆಲವರು ಜಾಸ್ತಿ ಫ್ರೈ ಮಾಡ್ತಾರೆ, ನಾನು ಸ್ವಲ್ಪ ಫ್ರೈ ಮಾಡ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾವಿವಾಗ ಸ್ವಲ್ಪ ಹಾಕ್ಕೊಂಡ್ರೆ ಆಮೇಲೆ ಬೇಕಾದಂಗೆ ಹಾಕ್ಕೋಬೋದು. ನೋಡಿ, ಇವಾಗ ನೀರು ಬಿಟ್ಟಿದೆ ಇದು.
ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಸ್ವಲ್ಪ ನೀರು ಬಿಟ್ಟಾಗಲೇ ನಾವು ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ. ಈ ಥರ ನಾವು ಬ್ಯಾಡಗಿ ಮೆಣಸು ಹಾಕಿಲ್ಲ ಅಂದರೆ ಈ ಥರ ಕಲರ್ ಬರಲ್ಲ. ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಕಲರ್ ಕೆಂಪಿರಬೇಕು ಸಾಂಬಾರಿದು, ಹಾಗಾಗಿ ನನಗೂ ಬ್ಯಾಡಗಿ ಮೆಣಸು ಹಾಕಿದ್ರೇ ಇಷ್ಟ ಆಗೋದು. ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿ, ಅಣಬೆ ಸಾರು ಮಾತ್ರ ತುಂಬ ನೀರು ಮಾಡ್ಕೋಬಾರ್ದು, ಜಾರಿಗೆ ಹಾಕಿರೋ ನೀರೇ ಹಾಕಿದರೆ ಸಾಕು. ನೋಡಿ ಈ ರೀತಿ ಇದ್ದರೆ ಸಾಕು, ಜಾಸ್ತಿ ನೀರಾಗೋದು ಬೇಡ. ನೋಡಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಅಂತ ಅಂದ್ಕೋತೀನಿ. ಇದನ್ನ ಚೆನ್ನಾಗಿ ಕುದಿಯೋಕೆ ಬಿಡಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಸಾಂಬಾರು ಇವಾಗ ಆಗಿದೆ. ನಾವೊಂದು ಚಾಕುನ ಬಿಸಿಗಿಟ್ಟಿದ್ವಲ್ಲ ಅದನ್ನ ಇವಾಗ ಈ ಸಾಂಬಾರು ಒಳಗಡೆ ಈ ಥರ ಇಟ್ಬಿಡಬೇಕು. ಈ ರೀತಿ ಯಾಕೆ ಮಾಡ್ತಾರೆ ಅಂತ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಇದೇ ಥರ ಸಾಂಬಾರು ಮಾಡ್ತೀರಲ್ಲ, ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ. ಹಾಗಾದರೆ ಯಾಕೆ ತಡ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.